ನಾನು ಹೆಡ್ಲೈಟ್ ರೆಡಿ ಮಾಡಿಬಿಟ್ರು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನೋಡಿದ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಸ್ವಾಗತ. ರೀಸೆಂಟಾಗಿ ಅಂದರೆ ಏಪ್ರಿಲ್ 2ನೇ ವೀಕು 2026ರಲ್ಲಿ ನಾನು ಮತ್ತೆ ಗೋವಾ ವಿಸಿಟ್ ಮಾಡಿದ್ದೆ. ಸೊ ಈ ಒಂದು ಗೋವಾದಲ್ಲಿ ಮತ್ತೆ ಹೊಸದಾಗಿ ಏನೇನು ರೂಲ್ಸ್ ಬಂದಿದೆ, ಏನೆಲ್ಲ ಚೇಂಜಸ್ ಆಗಿದೆ, ಗೋವಾ ಕಾಸ್ಟ್ಲಿ ಆಗಿದೆಯಾ, ಗೋವಾ ಚೀಪ್ ಆಗಿದೆಯಾ, ಏನೆಲ್ಲ ಬದಲಾವಣೆ ಆಗಿದೆ, ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ. ಸಪ್ರೇಟಾಗಿ ರೂಮ್ ಲಾಗು, ನೈಟ್ ಲೈಫ್ ಲಾಗು, ಗೋವಾ ಬೀಚ್ ಲಾಗು, ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಆದಂತಹ ಆರ್ಟಿ ಜರ್ನಿ, ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಲಾಗ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಈ ಒಂದು ವಿಡಿಯೋ ಏನಪ್ಪ ಅಂದರೆ, ಬಜೆಟ್ ಟ್ರಿಪ್ ಪ್ಲಾನಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಗೋವಾ ಯಾರ್ಯಾರು ಹೋಗ್ತಾ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ವಿಡಿಯೋ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾಯಿಂಟ್ ಬಂದು, ಗೋವಾ ಹೋಗೋದಕ್ಕೆ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಯಾವುದು? ನನ್ನ ಪ್ರಕಾರ ಓನ್ ವೆಹಿಕಲ್ ಮಾಡ್ಕೊಂಡು ಹೋಗಿ, ತುಂಬ ಜನರ ಗ್ರೂಪ್ ಇದ್ದರೆ, ಅಥವಾ KSRTC ಬಸ್ ಹತ್ಕೊಂಡು ಹೋಗಿ. ಟ್ರೈನ್ ಅವೈಲೇಬಿಲಿಟಿ ಅಂತೂ ತುಂಬ ಕಡಿಮೆ ಇದೆ. ಫ್ಲೈಟ್ ಅಂತೂ ಬಜೆಟ್ ಟ್ರಿಪ್ ಆಪ್ಷನಲ್ಲಿ ಬರೋದೇ ಇಲ್ಲ. ಬಸ್ಸಿಗೆ ಹೋಗೋರಿಗೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, 450 ರೂಪಾಯಿ ಟಿಕೆಟ್ ತೊಗೊಳ್ತಾರೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿಂದ. ಸೊ ಇದೇ ರೀತಿಯಾಗಿ ಕರ್ನಾಟಕದ ಹುನಗುಂದ, ಇಳಕಲ್ಲ, ಲಿಂಗಸೂರು, ಕಲಬುರಗಿ, ಇಂಡಿ, ವಿಜಯಪುರ, ಸವದತ್ತಿ, ಧಾರವಾಡ, ಬೆಂಗಳೂರು, ಕರ್ನಾಟಕದ ಹಲವಾರು ಪ್ರದೇಶಗಳಿಂದ ಡೈರೆಕ್ಟಾಗಿ ಗೋವಾದ ಮಧ್ಯದಲ್ಲಿರುವಂತಹ ಕ್ಯಾಪಿಟಲ್ ಸಿಟಿ ಆದಂತಹ ಪಣಜಿ ಅಥವಾ ಪಂಜಿಮ್ಗೆ ಡೈರೆಕ್ಟಾಗಿ ಬಸ್ಸಸ್ ಇದ್ದಾವೆ. ಫಸ್ಟ್ ಟೈಮ್ ಎಂಜಾಯ್ ಮಾಡೋಕ್ಕೆ ಹೋಗಬೇಕಾದವರು, ಬಜೆಟ್ ಟ್ರಿಪ್ ಪ್ಲಾನಿಂಗ್ ಹಾಕೋರಿಗೆ ಬೆಸ್ಟ್ ಬೀಚಸ್ ಯಾವುದು ಅಂದರೆ ಕಲ್ಲಂಗೂಟ್ ಬೀಚು, ಬಾಗಾ ಬೀಚು. ನೈಟ್ ಲೈಫ್ಗೆ ಬಾಗಾ ಬೀಚು, ಡೇ ಲೈಫ್ಗೆ ಕಲ್ಲಂಗೂಟ್ ಬೀಚು. ಸೊ ಮ್ಯಾಕ್ಸಿಮಮ್ ಟೂರಿಸ್ಟ್ ಹೋಗೋದೆ ಅಲ್ಲಿಗೆ. ನೀವು ಸೆಕೆಂಡ್ ಟೈಮು, ಥರ್ಡ್ ಟೈಮು ಎಕ್ಸ್ಪ್ಲೋರ್ ಮಾಡಬೇಕಂತ ಹೋದರೆ ನಾರ್ತ್ ಗೋವಾ, ಸೌತ್ ಗೋವಾ ಅಂತ ತುಂಬಾ ಬೀಚಸ್ ಇದ್ದಾವೆ, ಹೊಸ ಹೊಸ ಪ್ರದೇಶಗಳಿದ್ದಾವೆ. ಆದರೆ ಇದು ಬಜೆಟ್ ಟ್ರಿಪ್ ಆಗಿರೋದ್ರಿಂದ ನಾನು ಸಜೆಸ್ಟ್ ಮಾಡ್ತಾ ಇರೋದು ಕಲ್ಲಂಗೂಟ್ ಮತ್ತು ಬಾಗಾ ಬೀಚು. ಗುರು ಬಸ್ ಹತ್ಕೊಂಡ್ವಿ, ಗೋವಾದಲ್ಲಿ ಹೋಗಿ ಇಳ್ಕೊಂಡ್ವಿ. ಪಣಜಿಯಿಂದ ಮುಂದೆ ಕತೆ. ಪಣಜಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ ತಕ್ಷಣ ನೀವು ಯಾವ ಬೀಚ್ಗೆ ಹೋಗ್ಬೇಕಂತೀರ ಅಲ್ಲಿಗೆ ಡೈರೆಕ್ಟಾಗಿ ಅಲ್ಲಿನ ಲೋಕಲ್ ವೆಹಿಕಲ್ಸು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 9 ಗಂಟೆವರೆಗೂ ಅವೈಲೇಬಿಲಿಟಿ ಇರ್ತವೆ. ಕಲ್ಲಂಗೂಟ್ ಬೀಚ್ಗೆ ಡೈರೆಕ್ಟಾಗಿ, ಬಾಗಾ ಬೀಚ್ಗೆ ಡೈರೆಕ್ಟಾಗಿ, ಕಂಡೋಲಿಂ ಬೀಚ್ಗೆ ಡೈರೆಕ್ಟಾಗಿ, ವಾಸ್ಕೋ ಯಾವುದೇ ಪ್ರದೇಶಗಳಿಗೆ ಹೋದರೂ ಡೈರೆಕ್ಟಾಗಿ ಪಣಜಿ ಬಸ್ ಸ್ಟ್ಯಾಂಡಿಂದ ಬಸ್ಸಸ್ ಅವೈಲೇಬಿಲಿಟಿ ಇರುತ್ತೆ. ಟಿಕೆಟ್ ಎಷ್ಟು ಅನ್ನೋದಾದರೆ ಕೇವಲ 40 ರಿಂದ 50 ರೂಪಾಯಿ ಚಾರ್ಜಸ್ ಇರುತ್ತೆ. ನೀವೇನಾದರೂ ಪ್ರೈವೇಟು ಕಾರು ರೆಂಟ್ ಮಾಡ್ಕೋತೀನಿ ಅಂದರೆ 250, 600, 1000 ಅವ್ರು ಹೇಳಿದಷ್ಟೇ ಕರೆ ನೀವು ಬಾರ್ಗೇನ್ ಮಾಡಬೇಕಾಗತ್ತೆ. ಇನ್ನು ಕಲ್ಲಂಗೂಟ್ ಬೀಚಲ್ಲಿ ಇಳ್ಕೊಂಡ್ವಿ, ಮುಂದೆ ಕತೆ ಏನು ಅನ್ನೋದಾದರೆ ರೂಮ್ ವಿಷಯಕ್ಕೆ ಬರೋದು. ಕಲ್ಲಂಗೂಟ್ ಬೀಚ್ ಸುತ್ತಮುತ್ತಲು ನಾನು ಸಮ್ಮರ್ ಸೀಸನಲ್ಲಿ, ಅದರಲ್ಲೂ ವೀಕೆಂಡು ಸ್ಯಾಟರ್ಡೆ ಸಂಡೇ ಹೋಗಿದ್ದೀನಿ. AC ರೂಮ್ ಮಾಡಿದ್ದೆ, ತುಂಬ ಫಾಸ್ಟ್ ಆಗಿರುವಂಥ ರೂಮು. ಆ ರೂಮ್ ಬಗ್ಗೆ ಸಪ್ರೇಟ್ ವಿಡಿಯೋ ನನ್ನ ಆರ್ಟಿ ಜರ್ನಿ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡ್ಬೋದು. ನಾನು ಕೊಟ್ಟಿರೋದು 24 ಅವರ್ಗೆ 1500 ರೂಪಾಯಿ AC. ನಾನ್ AC ಬೇಕಂದರೆ 1200 ಅಂತ ಹೇಳ್ತಾರೆ. ನೀವು ಆಫ್ ಸೀಸನು ಮಳೆಗಾಲದಲ್ಲಿ ಏನಾದರೂ ಹೋದರೆ ಇನ್ನೂ 200, 300 ಕಡಿಮೆ ಆಗ್ಬೋದು. 800, 900ರಿಂದ 1000ವರೆಗೂ ನಾನ್ AC ಬೇಕಂದರೆ 1200, 1300ಕ್ಕೆಲ್ಲ ಸಿಗೋ ಚಾನ್ಸಸ್ ಇರುತ್ತೆ. ನಿಮಗೆ ಬೀಚ್ ವ್ಯೂ ತುಂಬಾ ಬೀಚ್ಗೆ 50 ಮೀಟ್ರ್, 100 ಮೀಟ್ರಲ್ಲಿ ಡಿಸ್ಟೆನ್ಸಲ್ಲೇ ಬೇಕು ಅನ್ನೋದಾದರೆ 1500ರಿಂದ 2000 ಅಷ್ಟೇ ಇರುತ್ತೆ. ಆ್ಯಂಡ್ ತುಂಬ ಜನರ ಪ್ರಶ್ನೆ, ರೂಮು ಯಾರ್ಯಾರಿಗೆ ಕೊಡ್ತಾರೆ ಗುರು? ನೀವು ಯಾರೇ ಹೋದರೂ ರೂಮ್ ಕೊಡ್ತಾರೆ, ಆದರೆ ನೀವು 18+ ಆಗಿರಬೇಕು. ವ್ಯಾಲಿಡ್ ಆಧಾರ್ ಕಾರ್ಡು ಅಥವಾ ಐಡೆಂಟಿ ಕಾರ್ಡ್ ಇರಬೇಕಾಗುತ್ತೆ. ಅನ್ಮ್ಯಾರಿಡ್ ಕಪಲ್ ಹೋದರೂ ರೂಮ್ ಕೊಡ್ತಾರೆ, ಫ್ರೆಂಡ್ಸ್ ಹೋದರೂ ಕೂಡ ರೂಮ್ ಕೊಡ್ತಾರೆ, ಫ್ಯಾಮಿಲಿ ಹೋದರೂ ರೂಮ್ ಕೊಡ್ತಾರೆ. ಆದರೆ 18 ಒಳಗಡೆ ಇರೋರು ಫ್ಯಾಮಿಲಿ ಜೊತೆ ಇದ್ದರೆ ಒಳ್ಳೆಯದು. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ 18 ಒಳಗಡೆ ಇದ್ದರೆ ರೂಮ್ ಕೊಡೋದು ತುಂಬಾ ಕಷ್ಟ. ಇನ್ನು ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಹೆಂಗೆ ಅನ್ನೋದಾದರೆ, ಅಲ್ಲೆಲ್ಲ ಹಾಸ್ಟೆಲ್ಸ್ ಇದ್ದಾವೆ. 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ, AC, ನಾನ್ AC, ಬ್ಯೂಟಿಫುಲ್ ಆಗಿರೋ ಲೊಕೇಶನಲ್ಲಿ ಲೊಕೇಟ್ ಆಗಿರುವಂತಹ ಹಾಸ್ಟೆಲ್ಸ್ ಇದ್ದಾವೆ. ಈ ಹಾಸ್ಟೆಲ್ಸನ್ನು ಬುಕ್ ಮಾಡಬೇಕಾದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಆನ್ಲೈನಲ್ಲೂ ಕೂಡ 400, 500 ರೂಪಾಯಿ ಚಾರ್ಜ್ ಅಪ್ಲೈ ಆಗುತ್ತೆ. ಅಥವಾ ಆನ್ಲೈನಲ್ಲಿ ಲೊಕೇಶನ್ ನೋಡಿಕೊಂಡು ನೀವೇ ಡೈರೆಕ್ಟಾಗಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ಟ್ಯಾಕ್ಸ್ ಒಂದು 200 ರೂಪಾಯಿ ಉಳಿಯೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಹೋಟೆಲು, ಯಾವುದೇ ಹೋಮ್ ಸ್ಟೇ, ಯಾವುದೇ ರೂಮಲ್ಲಿ ಹೋದರೂ ಕೂಡ ವೈಫೈ, ಫ್ಯಾನು, ಹಾಟ್ ವಾಟರು, ಅದ್ಭುತವಾದಂತಹ ಒಂದು ರೂಮ್ ವ್ಯವಸ್ಥೆ ಗೋವಾದಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಡೇ ಲೈಫು ಬೀಚಲ್ಲಿ ಹೊರಳಾಡೋಕ್ಕೆ, ಉಳ್ಳಾಡೋಕ್ಕೆ, ನೀರಲ್ಲಿ ಜಿಗಿದಾಡೋಕ್ಕೆ ಒಂದು ಬೆಸ್ಟ್ ಬೀಚ್ ಅನ್ನೋದಾದರೆ ಕಲ್ಲಂಗೂಟ್ ಬೀಚು. ನೈಟ್ ಲೈಫ್ ನೀವೇನಾದರೂ ಎಂಜಾಯ್ ಮಾಡ್ತೀನಿ ಅಂದರೆ ರಾತ್ರಿ 9 ಗಂಟೆಯಿಂದ 1 ಗಂಟೆವರೆಗೂ ನೈಟ್ ರಸ್ತೆ ಮೇಲೆ ತಿರುಗಾಡ್ತೀನಿ, ಒಂದು ಒಳ್ಳೆ ಅಟ್ಮಾಸ್ಫಿಯರನ್ನು, ಒಂದು ಕ್ವಾಲಿಟಿ ಟೈಮನ್ನು ಎಂಜಾಯ್ ಮಾಡ್ತೀನಿ, ಡ್ಯಾನ್ಸು, ಫ್ಲೋರು, ಪಬ್ಬು ಎಂಜಾಯ್ ಮಾಡ್ತೀನಿ ಅನ್ನೋರಿಗೆ ಬೆಸ್ಟ್ ಆಪ್ಷನ್ನು ಬಾಗಾ ಬೀಚು. ಈ ಬಾಗಾ ಬೀಚ್ಗೆ ವಾಕೇಬಲ್ ಹೋಗುವಾಗ ಒಂದು ಟೀಟೋಸ್ ಲೇನ್ ಅಂತ ಬರುತ್ತೆ. ಆ ಟೀಟೋಸ್ ಲೇನ್ ಬಗ್ಗೆನೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಬೋದು. ಟೀಟೋಸ್ ಲೇನಲ್ಲಿ ನಿಮಗೆ ಟ್ಯಾಟೋ ಆಪ್ಷನ್ಸ್ ಇರುತ್ತೆ, ಸ್ಪಾ ಆಪ್ಷನ್ ಇರುತ್ತೆ, ಪಬ್ಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಟೀಟೋಸ್ ಲೇನು
ಮೋಸ್ಟ್ ಇಂಪಾರ್ಟೆಂಟ್ಲಿ ಕೇವಲ ಪಬ್ಗಳಿಗೆ ಸೀಮಿತ. ನೀವೇನಾದರೂ ಸಂಜೆ 7 ಗಂಟೆಯಿಂದ 10 ಗಂಟೆವರೆಗೂ ಎಂಜಾಯ್ ಮಾಡ್ತೀನಿ ಅಂದರೆ ಕೇವಲ 50 ಅಥವಾ 100 ರೂಪಾಯಿ ಎಂಟ್ರಿ ಫೀ ಕೊಟ್ಟರೆ ಸಾಕು. ಬೀಚಲ್ಲಿ ಬೀಚ್ ಶೇಕ್ಸ್ ಅಂತ ಇರ್ತವೆ, ಸಿಕ್ಕಾಪಟ್ಟೆ ರಾತ್ರಿ 10 ಗಂಟೆವರೆಗೂ ನಿಮಗೆ ಮನ ಬಂದಂತೆ ಡ್ಯಾನ್ಸ್ ಮಾಡಿಕೊಂಡು ಬರ್ಬೋದು. ನೀವು ಕಪ್ಪಲ್ ಆದರೂ ಹೋಗ್ಬೋದು, ಫ್ಯಾಮಿಲಿ ಜೊತೆನೂ ಹೋಗ್ಬೋದು, ಸಿಂಗಲ್ ಆಗಿದ್ರೂ ಕೂಡ ಹೋಗ್ಬೋದು, ಫ್ರೆಂಡ್ಸ್ ಆದರೂ ಹೋಗ್ಬೋದು. ಒಳಗಡೆ ಎಲ್ರಿಗೂ ಎಂಟ್ರಿ ಇರುತ್ತೆ ಬೀಚ್ ಶೇಕ್ಸಲ್ಲಿ. ಹುಡುಗಿರಿಗೆ ಸಪ್ರೇಟ್ ಜಾಗ ಇರುತ್ತೆ, ಹುಡುಗರಿಗೆ ಸಪ್ರೇಟ್ ಜಾಗ ಇರುತ್ತೆ, ನಡುವೆ ಬಾಡಿ ಗಾರ್ಡ್ಸ್ ಇರ್ತಾರೆ. ಇನ್ನು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ 2000 ಅಥವಾ 1800 ರೂಪಾಯಲ್ಲಿ ಒಂದು 6 ಆಕ್ಟಿವಿಟೀಸನ್ನು ಮಾಡ್ತಾರೆ. ಆದರೆ ಆ ಆಕ್ಟಿವಿಟೀಸನ್ನು ಮಾಡಬೇಕಾದ್ರೆ ನೀವು ಬೆಳಗ್ಗೆ 8 ಗಂಟೆ ಒಳಗಡೆನೆ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಅಥವಾ ನಾನು ಸಪ್ರೇಟಾಗಿ ಒಂದೊಂದೇ ಆ್ಯಕ್ಟಿವಿಟಿ ಮಾಡ್ತೀನಿ ಅಂದರೆ ಜೆಟ್ಸ್ಕಿಗೆ 500 ರೂಪಾಯಿ ಇದೆ, ಬಂಪರ್ಗೆ 500 ರೂಪಾಯಿ, ಪ್ರತಿಯೊಂದಕ್ಕೂ 500 ರೂಪಾಯಿ ಇದೆ. ಬೋಟಿಂಗಲ್ಲಿ ಕಸ್ಟಮರ್ಸ್ ಕಡಿಮೆ ಇದ್ದರೆ ಅಂದರೆ ಒಂದು ಬೋಟ್ ಇರುತ್ತೆ, ಆ ಬೋಟಲ್ಲಿ ಸುಮಾರು ಒಂದು 12-15 ಜನ ಕುಣಿಸ್ಕೊಂಡು ಒಂದು ಅರ್ಧ ಗಂಟೆ ರೌಂಡ್ ಹಾಕೊಂಡ್ಬರುವಂಥ ಬೋಟ್ಗಳಿರ್ತವೆ. ಆ ಬೋಟು ಎಷ್ಟು ಅನ್ನೋದಾದರೆ 500 ರೂಪಾಯಿ. ಅರ್ಧ ಗಂಟೆಗೆ 500 ರೂಪಾಯಿ ತೊಗೊಳ್ತಾರೆ. ಅರ್ಧ ಗಂಟೆ ಒಳಗಡೆ ಏನಾದರೂ ಸುಮ್ಮನೆ ಒಂದು 15 ನಿಮಿಷ ರೌಂಡ್ ಹಾಕೊಂಬಂದರೆ 200 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಊಟ ಮತ್ತು ಎಣ್ಣೆ ವಿಷಯದ ಬಗ್ಗೆ ಮಾತಾಡೋದಾದರೆ ಊಟ ಅಂತೂ ಕಾಸ್ಟ್ಲಿ ಗುರು. ಅದರಲ್ಲೂ ಇವಾಗ ನಾನು ಗ್ಯಾಸ್ ಸಮಸ್ಯೆ ಇದ್ದಾಗ ಹೋಗಿದ್ದೆ. ಊಟ ಆಲ್ಮೋಸ್ಟ್ ಒಂದು ಟಿಫಿನ್ ಮಾಡಬೇಕು ಅಂದರೆ ಮಿನಿಮಮ್ 70, ಮ್ಯಾಕ್ಸಿಮಮ್ 100 ರುಪೀಸು. ಒಂದು ಒಳ್ಳೆ ಊಟ ಮಾಡ್ತೀನಿ ಅಂದರೆ, ಒಳ್ಳೆ ಊಟ ಅಂತೂ ಕ್ವಾಲಿಟಿ ಇರಲ್ಲ, ಬಟ್ ಏನೋ ಮಾಡ್ತೀನಿ ಅನ್ನೋದಾದರೆ 150ರಿಂದ 200 ರೂಪಾಯಿ. ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿರೋದಂದರೆ ಭಾಗ ಬೀಚಿಂದ ಹೊರಗಡೆ ಬಂದ ತಕ್ಷಣ ಚಿಕ್ಕದಾಗಿ ಹೋಟೆಲ್ಸ್ ಇದ್ದಾವೆ. ಫ್ರೈಡ್ ರೈಸು, ಎಗ್ ರೈಸು, ಆಮೇಲೆ ಮ್ಯಾಗಿ ಎಲ್ಲ ಮಾಡಿಕೊಡ್ತಾರೆ. 150 ರೂಪಾಯಿ, 70 ರೂಪಾಯಿ, 80 ರೂಪಾಯಿಗೆಲ್ಲ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ. ನಾನಂತರೂ ಎಂಜಾಯ್ ಮಾಡಿದ್ದೀನಿ ಅಲ್ಲಿ. ಫೈನಲಿ ಎಣ್ಣೆ ರೇಟ್ ಬಗ್ಗೆ ಮಾತಾಡೋದಾದರೆ ಒಂದು ಎಕ್ಸಾಂಪಲು ನಾನು ಕಂಡಂತೆ ಒಂದು ಹಾಫು ಬಾಟಲು ಬಿಯರ್ಗೆ 70 ರೂಪಾಯಿ, ಫುಲ್ ಬಾಟಲ್ಗೆ 120 ರುಪೀಸು, ರಾಯಲ್ ಸ್ಟ್ಯಾಗು ಫುಲ್ ಬಾಟಲ್ಗೆ 360 ರೂಪಾಯಿ. ಒಂದು 2-3 ಎಕ್ಸಾಂಪಲ್ ಇಷ್ಟು ಕೊಟ್ಟಿದ್ದೀನಿ. ಇದ್ರ ಮೇಲೆ ನೀವು ಅಂದಾಜು ಮಾಡ್ಬೋದು ಎಣ್ಣೆ ರೇಟ್ ಎಷ್ಟಿದೆ ಅಂದರೆ. ಎಣ್ಣೆ ಎಂಜಾಯ್ ಮಾಡೋರಿಗೆ ಪರ್ಫೆಕ್ಟ್ ಪ್ಲೇಸ್ ಅನ್ನೋದಾದರೆ ಗೋವಾ. ತುಂಬ ಅಂದರೆ ತುಂಬಾ ಕರ್ನಾಟಕ ಕಂಪೇರ್ ಮಾಡಿದ್ರೆ ತುಂಬಾ ಪ್ರೈಸ್ ಕಡಿಮೆ ಇದೆ. ಇನ್ನು ಬೈಕ್ ರೆಂಟ್ ಬಗ್ಗೆ ಹೇಳೋದಾದರೆ 300 ರೂಪಾಯಿಗೆ 400 ರೂಪಾಯಿಗೆ 24 ಅವರ್ಗೆ ಬೈಕ್ ಕೊಡ್ತಾರೆ. ಪೆಟ್ರೋಲ್ ನೀವೇ ಹಾಕ್ಕೊಂಡು ತಿರುಗಾಡಬೇಕು. ಆ ಬೈಕನ್ನು ರೆಂಟಿಗೆ ತೊಗೊಳ್ಳೋ ಮುಂಚೆ ನೀವು ಒಂದ್ಸಲ ನೀಟಾಗಿ ಆ ಒಂದು ಬೈಕ್ನ ವಿಡಿಯೋ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ಮಾತ್ರ ಆ ಬೈಕು ನಿಮಗೆ ಕೊಡ್ತಾರೆ. ತುಂಬ ಜನ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ನಾನು ಕೇಳಿದರೆ, ಗುರು ಗ್ಯಾಸ್ ಎಲ್ಲ ತೊಗೊಂಡು ಹೋಗ್ಬೋದಾ? ಇಲ್ಲ, ಬಾರ್ಡ್ರಲ್ಲಿ ತುಂಬಾ ಚೆಕಿಂಗ್ ಇರುತ್ತೆ, ಗ್ಯಾಸ್ ಎಲ್ಲ ತೊಗೊಂಡು ಹೋಗೋದು ತುಂಬಾ ಕಷ್ಟ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಆಮೇಲೆ ರಿಟರ್ನ್ ಬರುವಾಗ ಎಣ್ಣೆ ಬಾಟಲ್ಗಳೇನಾದರೂ ತರಬಹುದಾ? ಇಲ್ಲ, ಅದು ಕೂಡ ಚಾನ್ಸಸ್ ಇರಲ್ಲ. ಒಂದು ವೇಳೆ ಗೋವಾ ಪೊಲೀಸರಿಂದ ತಪ್ಪಿಸ್ಕೊಂಡು ಬಂದರೂ ಕೂಡ ಕರ್ನಾಟಕ ಪೊಲೀಸರಂತರೂ ಸಿಕ್ಕಾಪಟ್ಟೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆಕ್ ಮಾಡ್ತಾರೆ. ಈವನ್ ಗೌರ್ಮೆಂಟ್ ಬಸ್ಸಸ್ ಕೂಡ ಚೆಕ್ ಮಾಡ್ತಾರೆ ಅವರು. ಇಷ್ಟು ಗೋವಾ ಇನ್ಫಾರ್ಮೇಷನ್ನು. ಇನ್ನು ಯಾರಿಗಾದರೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆಮೇಲೆ ರೂಮ್ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ RT ಜರ್ನಿ ಅಂತ ಇದೆಯಲ್ಲ, ಅದರಲ್ಲಿ ರೂಮ್ದು ಸಪ್ರೇಟ್ ಲಾಗ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಅಲ್ಲಿ ರೂಮ್ ಕಾಂಟ್ಯಾಕ್ಟ್ ನಂಬರ್ ಡೈರೆಕ್ಟಾಗಿ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.